ನಮ್ಮಲ್ಲಿ ಪಕ್ಷ ಹೊಡೆಯೋ ಕೆಲಸ ಮಾಡಬಾರ್ದು. ಅದಕ್ಕೆ ಹೇಳ್ತಿದ್ದೀವಿ. ಈಗಾಗಲೇ ಈ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಹಿಂದೆ ಕೂಡ ಮಾಡಿದ್ದಾರೆ. ಪಕ್ಷ ಯಾವುದೇ ಒಂದು ಚುನಾವಣೆ ಬಂದಾಗ ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡೋದಲ್ಲದೆ ಅವ್ರನ್ನ ಶಾಶ್ವತವಾಗಿ 6 ವರ್ಷಗಳ ಕಾಲ ಎಲ್ಲೂ ಚುನಾವಣೆ ನಿಲ್ಲಕ್ಕೂ ಆಗಬಾರ್ದು. ಇನ್ನು ನಾಳೆದಿಂದ ಎಲ್ಲರೂ ಕೂಡ ಚೀಮಾರಿ ಹಾಕುವಂಥ ಕೆಲಸನ ಖಂಡಿತ ಈ ಸಾರಿ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಏನು ಬರ್ತಾ ಇದೆ ಅದರಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿದ್ದೆ ಆದರೆ ಅದನ್ನ 100% ಡಿಸಿಷನ್ ತಗೋತೀನಿ ಅನ್ನೋ ಮಾತು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ಈಗ ಸೋಲಿನ ಬಗ್ಗೆ ಮತ್ತೆ ಏನು ಇವಾಗ ನಾವು ಅಂದ್ಕೊಂಡಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಮನದಾಳದ ಮಾತನ್ನ ಎಲ್ಲರೂ ಹೇಳ್ಕೊಂಡ್ರು, ಎಲ್ಲರೂ ಹೇಳಿದ್ದಾರೆ. ಅವರು ಏನು ಆ ಮಾತಾಡಿದ್ದಾರೆ ಅದು 100% ಸತ್ಯ. ಇವತ್ತು ಏನಾಗಿದೆ ಇಲ್ಲಿ ಅಂತಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಮ್ಮ 2023ರಲ್ಲಿ ಕಾಂಗ್ರೆಸ್ MLA ಚುನಾವಣೆ ಬಂತು. ಆವತ್ತಿನಿಂದಲೂ ಕೂಡ ಕಾರಣಾಂತರಗಳಿಂದ ಸೋಲನ್ನ ಅನುಭವಿಸ್ಕೊಂಡು ಬರ್ತಾನೆ ಇದ್ದೀವಿ. ಕೆಲವು ಕಾರಣಾಂತರಗಳು ಏನಪ್ಪ ಇದಕ್ಕೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ಯಾವಾಗಲೂ ಒಂದ್ಸರಿ ಬೇರೆ ಏನೋ ಇಲ್ಲೊಂದು ತೊಂದರೆ ಇದೆ ಏನಪ್ಪ ನಮ್ಮದು ಇವಾಗ ಯಾವುದೋ ಒಂದು ಎಕ್ಸಾಂಪಲ್ಲು ನಮ್ಮದು ದಿಬ್ಬೂರಳ್ಳಿನೇ ಇರಲಿ, ದಿಬ್ಬೂರಳ್ಳಿ ಪಂಚಾಯತಿ ವಿಚಾರ ಬಂದಾಗಿರ್ಬೋದು, ಇಲ್ಲ ಪಂಚಾಯತಿ ಚುನಾವಣೆ ಬಂದಾಗಿರ್ಬೋದು, ಇಲ್ಲ ನಮ್ದು ಈ ಕಡೆ ಬಳುವನಹಳ್ಳಿ ಡೈರಿ ವಿಚಾರ ಬಂತು, ಇನ್ನೊಂದು ಏನೋ ಒಂದು ತೊಂದರೆ ಬಂದಾಗ ಕಾಂಗ್ರೆಸ್ ಪಕ್ಷದವರು ಅಂತಂದಾಗ ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲದೆ ಕೆಲವು ಟೈಮಲ್ಲಿ ಬೆನ್ನು ಚೂರಿ ಹಾಕ್ತಾರೆ. ಅದನ್ನು ಖಂಡಿತ ಈ ಒಂದು ಇದರಲ್ಲಿ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಆ ಬೆನ್ನು ಚೂರಿ ಹಾಕೋದನ್ನು ಬಿಡಬೇಕು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಂತಂದರೆ ಏನು ಆಗಲೇ ಹೇಳ್ತಿದ್ರು, ನಮ್ಮ ತಾಯಿ ಇದ್ದಂತೆ ನಮ್ಮ ಮನೆಯಲ್ಲಿ ನಮಗೆ ಅನ್ನ ಕೊಡೋ ಒಂದು ಪಕ್ಷ, ಅನ್ನ ಕೊಡೋ ಪಕ್ಷಕ್ಕೆ ತಾಯಿಗೆ ಮೋಸ ಮಾಡೋ ಕೆಲಸ ಮಾಡಬಾರ್ದು. ಕಾಂಗ್ರೆಸ್ ಪಕ್ಷ ಅಂತ ಡಿಸೈಡ್ ಮಾಡಿದ್ಮೇಲೆ ಅಲ್ಲೇ ಇರಬೇಕು. ಇರಲಿ ಅವ್ರು ನನ್ನವರು ನಿನ್ನವರು ಅದು ಸೆಕೆಂಡ್ರಿ. ಕಾಂಗ್ರೆಸ್ ಪಕ್ಷದವರು ಅಂತಂದರೆ ಅವ್ರು ನನ್ನವರು ಅಂತ ನೋಡಬೇಕು. ಹಾಗಾಗಿ ಇನ್ನು ಮುಂದೆ ಕೂಡ ನಮ್ಮಲ್ಲಿ ಏನಾಗಿದೆ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಹತ್ತಿರದಲ್ಲೇ ಬರುವಂಥದ್ದಿದೆ. ಇದನ್ನು ನಮ್ಮ ಕಾಂಗ್ರೆಸ್ನ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮು ಮಂತ್ಲಿ ಯಾವುದೋ ಮೀಟಿಂಗ್ಸು ಇದೇ ಇರುತ್ತೆ ಕಾಂಗ್ರೆಸ್ ಆಫೀಸಲ್ಲಿ. ಪ್ರತಿಯೊಂದಕ್ಕೂ ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದೀನಿ, ಪ್ರತಿಯೊಂದು ಮೀಟಿಂಗು ಕೂಡ ಕರೀತಾರೆ. ಕರೆದಾಗ ಏನೇನು ವಿಚಾರಗಳಿದೆ, ಏನು ತಾಲೂಕಲ್ಲಿ ಆಗ್ತಿದೆ ವಿಚಾರಗಳು ಕೂಡ ತಿಳ್ಕೊತಾ ಇದ್ದಾರೆ. ನಾನು ಕೂಡ ಅವ್ರ ಪರ್ಸನಲ್ ಮಾತಾಡಿದ್ದೀನಿ. ಅವ್ರು ನನಗೊಂದು ಕಿವಿ ಮಾತು ಹೇಳಿದ್ರು, ಏನೇ ಇರಲಿ ಈ ಸಾರಿ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಸದ್ಯದಲ್ಲೇ ಮೋಸ್ಟ್ಲಿ ಮಾರ್ಚ್ ಏಪ್ರಿಲಲ್ಲೇ ಹತ್ತಿರದಲ್ಲೇ ಎಲ್ರಿಗೂ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ಅನೌನ್ಸ್ ಆಗ್ಬೋದು. ಅದಕ್ಕೆ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಅನ್ನೋ ಒಂದು ಮಾತನ್ನು ಕೂಡ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಹೈಕಮಾಂಡು ಯಾರೋ ನಮ್ಮ KPCC ಅಧ್ಯಕ್ಷರು ಆ ಒಂದು ಕಿವಿ ಮಾತು ಹೇಳಿದ್ದಾರೆ. ಅದಕ್ಕೆ ನೀವು ಒಂದು ಪೂರ್ವವಾಗಿ ಸಭೆ ಕೂಡ ಕರೆದು ತಾಲೂಕಿನಲ್ಲಿ ಎಲ್ಲ ಯಾರು ಅದಕ್ಕೆ ಆಸ್ಪಿರೆಂಟ್ಸ್ ಇರ್ತಾರೆ ಅವರು ಈಗಲಿಂದ ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ ಅಂತಲೂ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು, ಈಗಾಗಲೇ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಬೇಡ. ನಮ್ಮ ಮುಖಂಡರುಗಳು ತಿಳಿಸ್ತಿದ್ರು, ಸೋತ ದಿನವೇ ಕಾಂಗ್ರೆಸ್ ಪಕ್ಷದಲ್ಲಿ ಸೋತ ದಿನವೇ ಕಾಂಗ್ರೆಸ್ ಭವನದಲ್ಲಿ ಬಂದು ಮೀಟಿಂಗ್ ಮಾಡಿದ್ವಿ. ಏನಂತ, ನಮ್ಮದು ಉಸಿರಿರೋ ತನಕ ನಾವು ಇಲ್ಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋಂಥ ಮಾತೇ ಇಲ್ಲ. ಯಾವುದೇ ಒಂದು ಸಣ್ಣ ಚುನಾವಣೆ ಬರಲಿ ನಿಮ್ಮ ಜೊತೆಯಲ್ಲಿ ನಿಲ್ತೀನಿ, ನಿಮ್ಮ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮ ಉಸಿರಿರೋ ತನಕ ಇಲ್ಲೇ ಇರ್ತೀವಿ, ಏನೇ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಬಂದರೆ ಕಾಂಗ್ರೆಸ್ಸು, ಇಲ್ಲ ಅಂತಂದರೆ ಬೇರೆ ಪಕ್ಷ ನೋಡೋಣ ಅನ್ನೋ ಮಾತಿಲ್ಲ. ನಮ್ಮ ಉಸಿರಿರೋ ತನಕ ಹೇಳ್ತಿದ್ದೀವಿ, ಕಾಂಗ್ರೆಸ್ಸೇ ನಮ್ಮ ಪಕ್ಷ. ಯಾರೇ ಇರಲಿ ಅದೇ ನಮ್ಮದು, ಯಾರೇ ಇರಲಿ ಅವರೇ ನಮ್ಮ ಅಭ್ಯರ್ಥಿ. ಇಲ್ಲ ನಾನೇ ಇರಲಿ ನಮ್ಗೆ ಅಭ್ಯರ್ಥಿ, ಇಲ್ಲಿ ನಮ್ಮವ್ರು ಯಾರೇ ನಿಂತಿರಲಿ ಅವರೇ ನಮ್ಮ ಅಭ್ಯರ್ಥಿ. ಇವಾಗ ಕಾಂಗ್ರೆಸ್ ಪಕ್ಷ ಅಂತಂದರೆ ಇವಾಗ ಎಲ್ಲ ಹೇಳ್ತಾ ಇದ್ರೆ ನಮ್ಮ ತಾಯಿ ಇದ್ದಂತೆ ಅಂತ, ಅದು ಕೂಡ ಈಗ ಹೇಳ್ತಿದ್ದೀನಿ. ಯಾರೇ ಇರಲಿ ನಮ್ಮಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿರ್ತಾರೆ ಅಂಥವ್ರನ್ನ ಕ್ಷಮಿಸಿ ಮತ್ತೆ ಮಣ್ಣು ತಿನ್ನೋ ಕೆಲಸ ಮಾಡಬೇಡಿ. ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಕೂಡ ತಿರುಗಿ ಮಣ್ಣು ತಿನ್ನೋ ಕೆಲಸ ಯಾರೂ ಕೂಡ ಮಾಡಬಾರ್ದು. ಅದಕ್ಕೆ ಹೇಳ್ತೀನಿ, ಅವ್ರ ಪಕ್ಷಕ್ಕೆ ಬಂದಿದ್ದಾಗ ಎಲ್ಲರೂ ಬಂದಿದ್ದಾರೆ, ಯಾರ ಮುಖಂಡರುಗಳಿರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಒಂದು ಸಾರಿ ತಿಳಿದೋ ತಪ್ಪು ಮಾಡಿರ್ತಾರೆ. ಒಂದು ಸಾರಿ ಬಂದ ಮೇಲೆ ನಮ್ಮವ್ರಿಗೆ ಬ್ಲಾಕ್ ಮೇಲ್, ಏನಂದರೆ ಬ್ಲಾಕ್ ಮೇಲು, ನನ್ನ ಜೊತೆ ಕಾಂಗ್ರೆಸ್ ಮುಖಂಡರನ್ನ ಇಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊಡೆಯೋಕೆ ಬರ್ತಿದ್ದು. ಹೆಂಗೆ ಅಂದರೆ ಎಲ್ಲೋ ಹೋದರೆ 2 ಬಣ ಮಾಡೋದು. ಹೆಂಗೆ ಅಂದರೆ ಇಲ್ಲೋ ಪಕ್ಷದಲ್ಲಿ ಯಾವುದೋ ಕಾರ್ಯಕ್ರಮ ಇದ್ದರೆ ಅವರು
ಇಲ್ಲಿ ಗುಡಿಯಪ್ಪನವ್ರು ಬಂದ್ಬಿಟ್ಟಿದ್ದಾರೆ, ಇವರು ಈ ಬಣಕ್ಕೆ ಸೇರ್ಬಿಟ್ಟಿದ್ದಾರೆ ಅಂತ. ಎಲ್ಲ ನಮ್ಮ ಬಣ, ಯಾವ ಬಣ? ಕಾಂಗ್ರೆಸ್ ಬಣ. ಸುಮ್ಮನೆ ಇಲ್ದೇ ಇರೋ ಬಣಗಳು ಹಾಕೋದು, ಇಲ್ಲದೇ ಇರೋದು ಹುಟ್ಟಿಸೋದು, ಅದನ್ನು ಮಣ್ತಿನೋ ಕೆಲಸ ಯಾರು ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ವಿಚಾರಗಳನ್ನ ಕೂಡ ನಮ್ಮ KPCC ಅಧ್ಯಕ್ಷರ ಹತ್ರ ಕೂಡ ವಿಚಾರ ತಂದಿದ್ದೀನಿ. ಅವ್ರು ಹೇಳಿದ್ರು ಕೂಡ ಏನಂತ ಹೇಳಿದ್ರೆ, ಪಕ್ಷ ವಿರೋಧಿ ಕೆಲಸ ಮಾಡಿದವ್ರು ಯಾರಿಗೂ ಬಿಟ್ಟಿಲ್ಲ, ಪಕ್ಷದಿಂದ ಕಿತ್ತು ಒಗ್ದಿದ್ದೀವಿ, ಉಚ್ಚಾಟನೆ ಮಾಡಿದ್ದೀವಿ. ಮುಂದೆ ಕೂಡ ಯಾವುದೇ ಒಂದು ಚುನಾವಣೆ ಬರಲಿ, ಆ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ರೆ ಪಕ್ಷಕ್ಕೆ ನಿಷ್ಠೆಯಾಗಿರ್ಬೇಕು, ಇಲ್ವಾ ಹೋಗ್ಲಿ ಎದುರೇ ವರ್ಕ್ ಮಾಡಲಿ, ಮನೇಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ನಮ್ಮ DK ಶಿವಕುಮಾರ್ ಅವರು, ನಮ್ಮ KPCC ಅಧ್ಯಕ್ಷರು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಮುಂದೆ ಬರುವಂಥ ಚುನಾವಣೆಯಲ್ಲಿ ನಮ್ಮ ಜೊತೆಲೇ ಇಟ್ಕೊಂಡು ನಮ್ಮ ಚೂರಿ ಹಾಕಂಥ ಕೆಲಸಗಳು ಯಾರು ಮಾಡ್ತಾರೆ, ಖಂಡಿತ ಇರ್ತಿದ್ರೆ ಮುಂದಿನ ದಿನಗಳಲ್ಲಿ ಅಂಥವ್ರ ಪಕ್ಷದಿಂದ ಉಚ್ಚಾಟನೆ ನಾವೆಲ್ಲ ನಮ್ಮ ಅಧ್ಯಕ್ಷರ ಕಡೆಯಿಂದನೇ ಮಾಡಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಕೆಲವರು ಹೆಂಗೆ ಆಗುತ್ತೆ ಅಂತಂದರೆ, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಚಾರದಲ್ಲಿ ಹೇಳ್ತೀನಿ, ಕೆಲವ್ರು ಏನು ಮಾಡೋದು, ನನ್ನ ಜೊತೆಲಿದ್ರೆ ನಾನು ಟಿಕೆಟ್ ಕೊಡಿಸ್ತೀನಿ, ನನ್ನ ಜೊತೆಲಿದ್ರೆ ಇದು ಮಾಡಿಸ್ತೀನಿ ಅನ್ನೋದು ಸುಮ್ಮನೆ ಅವ್ರ ಕೈಯಲ್ಲಿ ಪಾಪ ಇಲ್ಲ ಸಲ್ಲದು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡೋದು ಬಿಟ್ಬಿಟ್ಟು ಅವ್ರ ಮನೆ ಕೆಲಸ ಮಾಡಿಸ್ಕೊಳ್ಳೋದು, ಅವ್ರು ತೊಳಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಅವನ್ನೆಲ್ಲ ಖಂಡಿತ ಬಿಡಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಮಾಡಬೇಕಾ, ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಭವನ ಕೂತ್ಕೋಬೇಕು, ಇಲ್ಲಿ ಬಂದು ಪಕ್ಷ ಸಂಘಟನೆ ಮಾಡಲಿ, ಏನು ಬೇಕಾದರೂ ಮಾಡಲಿ, ಅದನ್ನು ಬಿಟ್ಟು ಹಿಂದೆ ಇರೋದನ್ನೆಲ್ಲ ಖಂಡಿತ ಮಾಡಬಾರ್ದು ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಚುನಾವಣೆ ಈಗ ಹೇಳ್ತಿದ್ದೀನಿ, ಈಗ ನಮ್ಮಲ್ಲಿ ಏನಾದರೂ ಮೊನ್ನೆ ಒಂದು ಕಾಚಹಳ್ಳಿನೇ ಒಂದು ಡೈರಿ ಚುನಾವಣೆ ಬಂತು. ಕಾಚಹಳ್ಳಿಲಿ ಏನಾಯಿತು, ನಾವು ತಿಳ್ಕೊಳ್ಳೋದು ನಮ್ಮ ವಿರೋಧಿಗಳಂದ್ರೆ ಯಾರೋ, ನಮ್ಮ ವಿರೋಧಿ ಪಕ್ಷ ಅಂತಂದ್ರೆ ಯಾವುದಿಲ್ಲಿ, ಈಗ ನಮ್ಮಲ್ಲಿರೋಂಥದ್ದು JDS ಪಕ್ಷ, JDS BJP-ನಲ್ಲಿ ಇಲ್ಲೇ ನಮ್ಮಲ್ಲಂತ ಅವರು ಸದೃಢವಾಗಿಲ್ಲ. BJP ವರ್ಸಸ್ ನಾವಿದ್ದೀವಿ, ಈಗೇನಾಯ್ತು JDS ವರ್ಸಸ್ ನಾವಿದ್ದೀವಿ. JDS ಅವ್ರದ್ದು ಈಕ್ವಲ್ಲು, ನಮ್ಮದು ಈಕ್ವಲ್ ಮೆಂಬರ್ಸು ಗೆದ್ವಿ. ಅಲ್ಲಿ 6 ಮೆಂಬರ್ಗಳು ಡೈರಿನಲ್ಲಿ ಗೆದ್ವಿ. ಒಂದು ಮೆಂಬರ್ ಬೇಕು ನಮಗೆ, ಕಷ್ಟ ಹೆಂಗಿದೆ, ಬಂದವರು ಏನೇ ಆಗಲಿ ಇದನ್ನ ನಮ್ಮ ಮರ್ಯಾದೆ ಪ್ರಶ್ನೆ. ಊಟ ನೀರು ಬಿಟ್ಟು ಪಾಪ ಅಲ್ಲಿ ಗೆದ್ದಿರೋಂಥ ಸದಸ್ಯರು ಬಂದು ಕೂತರು. ಆ ಮಿನಿಸ್ಟ್ರ್ ಹತ್ರ ಹೋಗಿ ನಮ್ಮ ಯಾರೋ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣವ್ರ ಹತ್ರ ಹೋಗಿ ಅದಕ್ಕೊಂದು ನಾಮಿನಿ ಮಾಡಿಕೊಂಡು ಸುಮಾರು ದಿನ ಪಾಪ ಅವರು ಎಲ್ಲ ಕಡೆ ಓಡಾಡಿ ಏನು ಬೇಕಾ ಮಾಡಿದ್ರು. ಬಂದು ನನ್ನೂ ಕೇಳ್ಕೊಂಡ್ರು, ಮಾಡೇ ಮಾಡ್ತೀವಿ ಅಂದ್ಕೊಂಡು ಆಯ್ತು ಹೋಗೋಣ ಅಂತಂದ್ರೆ ಮಿನಿಸ್ಟರ್ ಹತ್ರ ಹೋದ್ವಿ, ಒಂದು ನಾಮಿನಿ ಮಾಡ್ಕೊಂಡು ಬಂದು ಅದಕ್ಕೆ ಅಧ್ಯಕ್ಷರು ಕೂಡ ಕಾಚಹಳ್ಳಿಲಿ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಮೊನ್ನೆ 7 ಡೈರಿಗಳಾದವು ಇದೇ ರೀತಿ. ಕಾಚಹಳ್ಳಿದು ಡೈರಿ ಏನಾಯಿತು, ಅಧ್ಯಕ್ಷರು ನಮ್ಮವ್ರನ್ನ ಕಾಂಗ್ರೆಸ್ ಆಗೋದನ್ನ ಅವ್ರ ಪ್ರತಿಷ್ಠೆ ತಗೊಂಡು ಪಾಪ ಇತ್ತೋ ಇಲ್ವೋ ಕಷ್ಟನೋ ಸುಖನೋ ಗೆದ್ದು ಕೊನೆಗೆ ನಮ್ಮ ಡೈರಿ ಅಧ್ಯಕ್ಷರಾದರು. ಅದಕ್ಕೆ ಮುಂದೆ ಬರೋದಿಲ್ಲ, ಯಾವುದೋ ಆ ಒಂದು ಪಕ್ಷನ ಉಳಿಸ್ಕೊಳ್ಳೋಕೆ ಮುಂದೆ ಬರಲ್ಲ. ಏನಕ್ಕೆ ಮುಂದೆ ಬರೋದು ಅಂತಂದರೆ, ತನ್ನ ಸ್ವಾರ್ಥಕ್ಕೆ ಮುಂದೆ ನನ್ನ ಚುನಾವಣೆ ಬರುತ್ತಲ್ಲ ಅದಕ್ಕೋಸ್ಕರ ಏನಾಗುತ್ತೆ, ಪಕ್ಷ ನುಡಿತಾರೆ, ನಿಮ್ಮ ಮನೆ ನುಡಿತಾರೆ, ನಿಮ್ಮ ಮನೆಯಲ್ಲಿರುವಂಥ ಅಣ್ಣ ತಮ್ಮಂದ್ರಿಗೆ ತಂದಿರ್ತಾರೆ, ಇಲ್ಲ ಇವರು ಅಲ್ಲಿ ಎಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಕೊಂಡ್ಬಂದಿರ್ತಾರೆ. ಇವ್ರೇನು ಮಾಡೋದು, ಸುಮ್ಮನೆ ತರೋದು, ಬೀದಿಗೆ ಎಳೆಯೋದು, ಇಂಥ ಕೆಲಸಗಳು ಮಾಡ್ತಾರೆ. ಇಂಥ ಕೆಲಸಗಳನ್ನೆಲ್ಲ ಬಿಡಬೇಕು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೇನು, ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಹೋಗ್ಬೇಕು. ಈಗ ಅಧಿಕೃತ ನಮಗೆ ಹೈಕಮಾಂಡ್ ಅಂದ್ರೆ ಯಾರು, KPCC ಅಧ್ಯಕ್ಷರು ನಮಗೆ DK ಶಿವಕುಮಾರ್ ಅಣ್ಣವರು. ಯಾವುದೇ ಒಂದು ಚುನಾವಣೆ ಬಂದಾಗ ಅವರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಫಸ್ಟ್ ಕಾಂಗ್ರೆಸ್ KPCC ಆಫೀಸಲ್ಲಿ ಮೀಟಿಂಗ್ ಕರೀತಾರೆ, ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಈ ಮೊನ್ನೆ ಏನಾಯ್ತು, ಈ ಚುನಾವಣೆಗಳು ಸೋತ್ವಿ ಅಂತ ಹೇಳಿದ್ವಿ. ಆ ಸೋತಾಗ ಏನಾಯ್ತು, ನಮ್ಮವರು ಪಕ್ಷದ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಂತಿದ್ದಾರೆ. ಅವ್ರಿಗೇನಾಗೋದು, ಯಾರು ಕ್ಯಾಂಡಿಡೇಟ್ ಇವರು ಹೆಂಗೆ ಅಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೇಕಿಲ್ಲ ಅವ್ರಿಗೆ. ಯಾರು ಮಾಡ್ತಿದ್ದಾರೆ, ಇವ್ರು ಯಾರು ಕ್ಯಾಂಡಿಡೇಟು ಹಿಂದಿನಿಂದ ಹೋಗೋದು, 2 ಓಟು ಇಲ್ಲ ಇವ್ರಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ಬೇಡ್ರಿ, ಬೇರೆಯವ್ರಿಗೆ ಹಾಕಿ ಅನ್ನೋದು. ಮತ್ತು ಇನ್ಯಾವ ಕಾಂಗ್ರೆಸ್ ಅವ್ರಿ ಅಂತ ರಾಜಕೀಯ ಮಾಡಕ್ಕೆ ಏನಕ್ಕೆ ಬರ್ತೀರಾ? ಆದರೆ ಎದುರುಗಡೆಯಿಂದ ಏನೇ ಇರಲಿ ರಾಜಕೀಯ ಮಾಡಬೇಕು. ಇಂಡೈರೆಕ್ಟ್ ಆಗಿ ಕೂತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ನಮ್ಮವ್ರಿಗೆ ಅಭ್ಯರ್ಥಿ ಯಾರು ನಿಂತಿರ್ತಾರೆ ಅವ್ರು ಎಲೆಕ್ಷನ್ ಚುನಾವಣೆ ಧೈರ್ಯವಾಗಿ ಎಲೆಕ್ಷನ್ ಫೇಸ್ ಮಾಡೋದು ಬಿಟ್ಟು ಇಂಡೈರೆಕ್ಟ್ ಆಗಿ ಇವ್ರು ಏನು ಮಾಡ್ತಾವ್ರು, ಇದನ್ನು ಇವ್ರದ್ದು ಮನೆ ಬಾಗಿಲೋಗಿ ಇಲ್ಲ ಬಕೆಟ್ ಹಿಡಿಬೇಕೇನೋ ಮತ್ತೊಂದು ಅನ್ನೋ ಭಯದಲ್ಲಿ ಚುನಾವಣೆಗಳನ್ನ ಎದುರಿಸೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಇವತ್ತು ಹೇಳ್ತಿದ್ದೀನಿ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಚಾರದಲ್ಲಿ ನಮಗೆಲ್ಲ ಹೈಕಮಾಂಡು DK ಶಿವಕುಮಾರ್ ಅವರಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿ ರಿಪೀಟೆಡ್ ಸೋತಿರ್ಬೋದು, ನನಗೆ ಇಲ್ಲಿ ಏನೇ ಬೇಕಾದರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದಿನ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ನಗರದಲ್ಲೂ ಕೂಡ ಈಗ ಇಲ್ಲಿ ನಗರಸಭೆ ಚುನಾವಣೆ ಆಲ್ರೆಡಿ ಎಲೆಕ್ಷನ್ಸು ಕೂಡ ಹತ್ತಿರದಲ್ಲೇ ಈ ಕ್ಯಾಟಗರಿಗಳು ನಡೀತಿದೆ. ಡಿಸೆಂಬರ್ಗೆ ಮೋಸ್ಟ್ಲಿ ಆಗ್ಬೋದು, ಇಲ್ಲ ಮುಂದಿನ ವರ್ಷಕ್ಕೆ ಆಗ್ಬೋದು, ಇಲ್ಲ ಮುಂಚಿತವಾಗ್ಲೂ ಬರ್ಬೋದು. ಅದಕ್ಕೆ ಯಾರೆಲ್ಲ ಈಗ ನಗರಸಭೆಯಲ್ಲಿ
ಯಾರು ಸದಸ್ಯರಿದ್ದೀರಿ, ಇಲ್ಲ ಡಿಪ್ಯೂಟೆಡ್ ಆಗಿದ್ದೀರಿ, ಇಲ್ಲ ಮುಂದೆ ನಿಲ್ಲಬೇಕು ಅಂತಿದ್ದೀರಿ, ಅವರೆಲ್ಲರೂ ಕೂಡ ಈಗ ಒಂದು ಕಿವಿ ಮಾತು ಹೇಳ್ತಿದ್ದೀನಿ. ನಾಳೆ ನನ್ನ ಜೊತೆಲಿ ಇವರಿದ್ದಾರೆ, ಇಂಪ್ಲೂಯೆನ್ಸ್ ಮಾಡಿಸ್ಬಿಡೋಣ, ಕೇಳ್ಬಿಡೋಣ, ಅವೆಲ್ಲ ಕತೆಗಳು ಕಟ್ಟಿಕ್ಬೇಕು. ಈಗ ಹೇಳ್ತಿದ್ದೀವಿ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಿದ್ದೀನಿ. 10 ಜನ ಹೇಳ್ಬೇಕಲ್ಲೇ ವಾರ್ಡ್ಗೆ ಹೋದ್ರೆ, ಇಲ್ಲ ಒಂದು ಎಲ್ಲೇ ಒಂದು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಹೋದ್ರೆ ಒಂದು ಊರಲ್ಲಿ ಹೇಳ್ಬೇಕು, ನಮಗೋಸ್ಕರ ಕಷ್ಟನೋ ಸುಖನೋ ಒಬ್ಬ ನಿಂತವ್ರೆ, ಯಾರೋ ಒಬ್ರು ನಿಂತವ್ರೆ, ಅಂಥವ್ರಿಗೆ ಇಂಥವ್ರಿಗೆ ಟಿಕೆಟ್ ಕೊಡಬೇಕು, ಇಂಥವ್ರಿಗೆ ಇದು ಮಾಡಬೇಕು ಅನ್ನೋದನ್ನ ಕೇಳಿಸ್ಕೊತೀವಿ ಹೊರತು, ಇಲ್ಲ ನಮ್ಮ ಸೀನಿಯರ್ ಇದ್ದಾರೆ, ನಮ್ಗೆ ಅವ್ರ ಇನ್ಫ್ಲೂಯೆನ್ಸ್ ಇದೆ, ನಾವು ಅವ್ರ ಜೊತೆ ನಿಂತೀವಿ, ಇವ್ರ ಜೊತೆ ನಿಂತೀವಿ. ಖಂಡಿತ ಇವತ್ತೊಂದು ಕಿವಿ ಮಾತಾಡೋಕೆ ಇಷ್ಟಪಡ್ತೀನಿ. ಯಾರು ಗೆಲ್ಲೋ ಸಾಮರ್ಥ್ಯ ಇಟ್ಕೊಂಡಿರ್ತಾರೆ, ಇಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇಟ್ಕೊಂಡಿರ್ತಾರೆ, ಅಂಥವ್ರಿಗೇನೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬಿ ಫಾರಂಗಳಿರ್ಬೋದು. ನಗರಸಭೆ ಮಟ್ಟದಲ್ಲಿ ಏನು 31 ವಾರ್ಡ್ ಇದೆ, 31 ವಾರ್ಡ್ ಸಂಬಂಧಪಟ್ಟಂತೆ 31 ವಾರ್ಡ್ ಸಂಬಂಧಪಟ್ಟಂತೆ ಹೇಳ್ತಿದ್ದೀನಿ, ಬಿ ಫಾರಂಗಳು ಕೊಡೋದಕ್ಕೆ ಅಂಥವ್ರಿಗೆ ಕೊಡಬೇಕು ಅಂತಲೂ ಕೂಡ ನಾನು ಕೂಡ ಡಿ.ಕೆ. ಶಿವಕುಮಾರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕೂಡ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಇಲ್ಲದೇ ಇರೋ ಇನ್ಫ್ಲೂಯೆನ್ಸ್ಗಳು ಯೂಸ್ ಮಾಡಿ ನಾವೇನೋ ತಗೋತೀವಿ ಅಂತಂದ್ರೆ ಅದು ಕನಸು ಅನ್ನೋ ಮಾತನ್ನು ಕೂಡ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ದಿನ ಕಾಂಗ್ರೆಸ್ ಪಕ್ಷ ಬಿಟ್ಟು ಡಬ್ಬಲ್ಗೆ ಮಾಡ್ಕೊಂಡು ಇಲ್ಲೊಂದಜ್ಜಿ ಅಲ್ಲೊಂದಜ್ಜಿ ಯಾರು ಇರ್ತಾರೆ, ಖಂಡಿತ ಹೇಳ್ತಿದ್ದೀನಿ, ಕೊಡಬೇಕು ಅಂತ ಬೇರೆಯವ್ರಿಗೆ ಏನೋ ಇನ್ಫ್ಲೂಯೆನ್ಸ್ ಮಾಡೋರು ಕೂಡ ಖಂಡಿತ ನಾನೇ ಅವ್ರಿಗೆ ಎದುರಾಳಿಯಾಗಿರ್ತೀನಿ. ಅಂಥವ್ರಿಗೆ ಟಿಕೆಟ್ ಕೊಡ್ಸೋಕ್ಕೆ ನಾನೇ ಆಗಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕಾಂಗ್ರೆಸ್ ಅಲ್ಲಿರ್ತಾರೆ, ಕಾಂಗ್ರೆಸ್ ಅಂದ್ರೆ ಏನು ಅವ್ರ ರಕ್ತ ಅನ್ನೋ ಮಾತನ್ನ ಹೇಳ್ತಾರೆ. ಕಾಂಗ್ರೆಸ್ ಅನ್ನೋದೇ ಅವ್ರ ಶಕ್ತಿ ಅಂತ ಏನು ಒಂದೇ ಮಾತು, ಒಂದೇ ಪಕ್ಷ, ಒಂದೇ ಗುರಿ. ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು, ಕಾಂಗ್ರೆಸ್ ಅವ್ರನ್ನೇ ಗೆಲ್ಸ್ಕೊಬೇಕು. ಕಾಂಗ್ರೆಸ್ ಅನ್ನೋ ಯಾವುದೇ ಚುನಾವಣೆಗಳು ಬರಲಿ ನಮ್ಮವ್ರನ್ನ ಕಾಪಾಡ್ಕೋಬೇಕು ಮೊದಲನೇದಾಗಿ. ಹಂಗಿರೋರಿಗೆ ಮಾತ್ರನೇ ಈ ಇನ್ಫ್ಲೂಯೆನ್ಸ್ ಇರಲಿ, ಮತ್ತೊಂದಿರಲಿ, ಏನೇ ಇರಲಿ ನಾವು ಮಾಡೋಕ್ಕೂ ಮುಂದೆ ಬರ್ತೀವಿ. ಯಾರೇ ಬರೋದು ಇಲ್ಲ ಹೇಳಿಸೋದು, ಏನೇ ಹೇಳಿಸ್ತೀವಿ ಮಾಡೋ ಕೆಲಸ ನಾನು ಏನು ಮಾಡ್ಬೇಕು ಅದನ್ನೇ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸ್ಟ್ರೇಟ್ ಆಗಿ ಹೇಳ್ತಿದ್ದೀನಿ. ಇದು ಬರೀ ನಗರಸಭೆ ಚುನಾವಣೆಗಳಿಗೆಲ್ಲ, ನಾಳೆ ದಿನ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಗ್ರಾಮ ಪಂಚಾಯತಿ ಚುನಾವಣೆಗಳು ಇನ್ನೇನು ಹತ್ತಿರದಲ್ಲೇ ಇದ್ದಾವೆ, ಅವು ಕೂಡ ಇನ್ನೊಂದು ವರ್ಷ ಕೂಡ ಇಲ್ಲ, ಹತ್ತಿರದಲ್ಲೇ ಇದೆ. ಎಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗಳು 4 ಪಂಚಾಯತಿಗಳು ಬಿಟ್ಟರೆ ಎಲ್ಲ ಬರ್ತಾ ಇದ್ದಾವೆ. ನಾಳೆ ದಿನ ಅವಕ್ಕೂ ಕೂಡ ಟಿಕೆಟ್ ಕೊಡಬೇಕಾಗುತ್ತೆ. ಯಾರ್ಯಾರೆಲ್ಲ ಡಬಲ್ಗೆ ಮಾಡ್ತಾರೆ ಅಂಥವ್ರಿಗೆ ನಾವು ಹೇಳೋದಲ್ಲ, ಈಗ ಎದುರಿಗೂ ಹೇಳ್ತಿದ್ದೀವಿ, ಖಂಡಿತ ಹೇಳ್ತಿದ್ದೀವಿ, ಅಂಥವ್ರಿಗೆ ಆಗಕ್ಕೆ ಬಿಡೋದಿಲ್ಲ. ನಾನು ಪಕ್ಷ ವಿರೋಧಿ ಕೆಲಸ ಯಾರು ಮಾಡ್ತಾರೆ ಅಂಥವ್ರೇ ನಮಗೆ ಹೇಳ್ತೀವಿ ಟಾರ್ಗೆಟು. ಫಸ್ಟ್ ಯಾರು ಟಾರ್ಗೆಟು? JDS ಅವರೆಲ್ಲ ಟಾರ್ಗೆಟು. ನಾವಿವಾಗ ಸೋಲ್ತಿರೋ ಉದ್ದೇಶ ಏನು? ನಮ್ಮ ಒಳಗಿರುವಂಥ ಹಿತ ಶತ್ರುಗಳು ನಮಗೆ ಸೋಲಿಸ್ತಾ ಇದ್ದಾರೆ, ಅವರೇ ನಮ್ಮ ಟಾರ್ಗೆಟು. ಅದಕ್ಕೆ ಹೇಳ್ತಿದ್ದೀನಿ, ಫಸ್ಟು ಪಕ್ಷದಲ್ಲಿ ಸಿದ್ಧಾಂತವಾಗಿರ್ಬೇಕು, ಒಂದೇ ದಾರಿನಲ್ಲಿರ್ಬೇಕು, ಒಂದೇ ಗುರಿನಲ್ಲಿರ್ಬೇಕು, ಒಬ್ಬರ ನೇತೃತ್ವದಲ್ಲೇ ಇರಬೇಕು, ಒಬ್ಬರ ಜೊತೆಲೇ ಇರಬೇಕು. ಇರಲಿ ಏನೇ ಇರಲಿ ಸರಿ ಮಾಡ್ಕೋಬೇಕಾ ಸರಿ ಮಾಡ್ಕೊಳ್ಳೋಣ. ಇವಾಗ ಏನಾಯ್ತು, ಈಗ ಹೋದ್ವಿ 2 ಸಾರಿ 4 ಪಂಚಾಯತ್ ಎಲೆಕ್ಷನ್ಗಳು ಮೊನ್ನೆ ನಡೀತು. ಎಲ್ಲೇ ಜಂಗಮಕೋಟೆನಲ್ಲಿ ಏನಪ್ಪ ಮಾಡಿದ್ವಿ, JDS ಅವರಿಗಿಂತ ಹೆಚ್ಚಿಗೆ ನಾವು ಮಾಡಿದ್ವಿ, ಅದೊಂದು ಮಾಡಿದ್ವಿ, ಎಲ್ಲ ಸೇರಿ ಮಾಡಿದ್ವಿ. ಏನಾಯ್ತು, ಕ್ಯಾಂಡಿಡೇಟ್ ಯಾರೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತೆ, ಅದು ಇವ್ರ ಕ್ಯಾಂಡಿಡೇಟು ಅವ್ರ ಕ್ಯಾಂಡಿಡೇಟ್ ಅಲ್ಲ ನೋಡಕ್ ಹೋಗೋದು. ನಮ್ಮವ್ರಿಗೆ ನಂಬಿಸಿ ಕತ್ಕೊಂಡಿದ್ರು, ಇರೋಂಥ ಗೌರವಗಳು ಕಳೆದ್ರು. ಅದಕ್ಕೆ ಹೋಬಳಿ ವಹಿಸಿರ್ಬೋದು, ನಗರದಲ್ಲೂ ಅಷ್ಟೇ ಯಾರು ಮೈನ್ ಮುಖಂಡರುಗಳಿದ್ದೀರಿ, ಬಿಡು ನನಗೆ ಗೊತ್ತಿಲ್ಲ, ಏನೋ ಮಾಡ್ಕೊಂಡು ಹೋಗ್ಲಿ, ಏನೋ ಆಗ್ಬಿಡ್ತದೆ, ಆ ಮಾತನ್ನ ಉದಾಸೀನ ಬಿಡಬೇಕು. ನಾವೇ ಫಸ್ಟ್ ರೆಡಿ ಮಾಡಬೇಕು. ಫಸ್ಟ್ ನಮ್ಮೂರಲ್ಲಿ ರೆಡಿ ಮಾಡ್ಕೋಬೇಕು. ನಮ್ಮೂರಲ್ಲೇ ನಮ್ಮ ಶಕ್ತಿ ಇಲ್ಲ, ಇನ್ನು ಹೋಗಿ ನಾವು ಮಾಡೋದೇನಿರ್ತದೆ. ನಿಮ್ಮೂರಲ್ಲಿ ಬೇರೆ ಯಾರು ಅಡ್ಡಾಡಕ್ಕೆ ಬಿಡಬೇಡಿ, ನೋಡೋಣ. ನಿಮ್ಗೆ ತಾಕತ್ತಿದ್ರೆ ಬಿಡಬೇಡ್ರಿ. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಕೆಲಸ ಮಾಡಿಲ್ವಾ, ಕಟ್ಟಿಲ್ವಾ, ಬೇರೆ ಯಾಕೆ ಬಿಡ್ತೀರಾ? ಅವ್ರನ್ನೂ ಅಷ್ಟೇ ಏನೋ ಬೇಕು, ಇಲ್ಲ ನಿಮ್ಗೆ ಏನೋ ಒಂದು ಅಧಿಕಾರ ಬರಬೇಕು, ಇಟ್ಕೊಳ್ರಿ ಅಂತವ್ರನ್ನ ಜೊತೆಲಿ ಇಟ್ಕೊಳ್ರಿ. ಯಾಕೆ ಇದು ಮಾಡ್ಕೋತೀರಾ? ಈ ಒಂದು ಮಾತನ್ನ ಈಗ ಎಲ್ಲರೂ ಹೇಳ್ತಿದ್ರು, ಪಕ್ಷ ಕಟ್ಟಬೇಕು ಪಕ್ಷ ಕಟ್ಟಬೇಕು ಅಂತ. ಪಕ್ಷ ಕಟ್ಟಬೇಕು ಅಂದ್ರೆ ರಾಜೀವ್ ಗೌಡ್ರು ಒಬ್ಬರೇ ಕಟ್ಟಕ್ಕಾಗಲ್ಲ. ರಾಜೀವ್ ಗೌಡ್ರ ಜೊತೆ ಈ ಎಲ್ಲ ಕಾಂಗ್ರೆಸ್ ಕೈಗಳು, ಕಷ್ಟಪಟ್ಟಿರೋ ಕೈಗಳು ಎಲ್ಲರೂ ಕೂಡ ಜೋಡಿಸ್ಬೇಕು. ಏನೇ ಆಗಲಿ, ಯಾವನೋ ಒಂದು ಬಂದು ಮನೆಯಲ್ಲಿ ಮನೆ ಹೊಡೆಯೋ ಕೆಲಸ ಅಂತವ್ನಿಗೆ ಅಲ್ಲೇ ನಾನು ಹೇಳ್ತಿದ್ದೀನಿ, ಅವನಿಗೆ ಫಸ್ಟ್ ಶಿಕ್ಷೆ ಕೊಡ್ಬೇಕು. ನೀವು ಕಾಂಗ್ರೆಸ್ ಪಕ್ಷನ ನೀವು ಕಟ್ಕೊಂಡ್ ಬಂದಿರ್ತೀರಿ, ಊರ್ ಮಟ್ಟದಲ್ಲೋ, ಬೂತ್ ಮಟ್ಟದಲ್ಲೋ, ವಾರ್ಡ್ ಮಟ್ಟದಲ್ಲೋ, ಅಂಥವ್ನು ಯಾವನೋ ಒಬ್ರು ಹೊಡೆಯಕ್ಕೆ ಬಂದು ಇಲ್ಲಿ ತಂದಿಕ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಫಸ್ಟ್ ಅವ್ನು ಕಡಿವಾಣ ಹಾಕ್ಬೇಕು. ನೀವು ಆ ಕಡಿವಾಣ ಹಾಕೋ ಸಂದರ್ಭದಲ್ಲಿ ಏನೇ ಬೇಕಾ ನಿಮ್ಮ ಜೊತೆ ಶಕ್ತಿಯಾಗಿ ನಾನು ನಿಂತ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ವಿಚಾರ ಅಂತಂದ್ರೆ ಗಲಾಟೆ ಮಾಡಬೇಕು, ಇಲ್ಲ ನಿಂತ್ಕೋಬೇಕು, ನಿಮ್ಮ ಜೊತೆಲಿ ಪ್ರೊಟೆಸ್ಟ್ ಕುತ್ಕೊಬೇಕಾ, ಇಲ್ಲ ಗಲಾಟೆ ಮಾಡಿ ಕೆಲಸ ಮಾಡಿಸ್ಬೇಕಾ, ನಿಮ್ಮ ಜೊತೆಲಿ ಯಾವತ್ತೂ ಕೂಡ ನಾನು ಇರ್ತೀನಿ, ಇದ್ದೀನಿ ಕೂಡ ಯಾವತ್ತೂ ಇರ್ತೀನಿ. ಈ ಒಂದು ಇಷ್ಟೆಲ್ಲ ಪಕ್ಷ ಸಂಘಟನೆ ಬಗ್ಗೆ ಹೇಳೋದ್ರ ಜೊತೆಗೆ